7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ಜೈಲಿನಲ್ಲಿ ಮೊಬೈಲ್ ಕೊಟ್ಟವರು ಇವರಿಗೂ ವ್ಯವಸ್ಥೆ ಮಾಡಿದ್ದಾರೆ. ಪಾರ್ಕ್ ಮಾಡಿದ ವಾಹನ ತೆಗೆಯೋಕೆ ಸಮಯ ಬೇಕು, ಅಂಥದ್ರಲ್ಲಿ 7 ಕೋಟಿ ಲೂಟಿ ಹೊಡೆದು ಹೋಗಿದ್ದಾರೆ. ರಾಜ್ಯ ಸರ್ಕಾರ ಸತ್ತೋಗಿದೆ ಅಂತ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗೃಹ ಸಚಿವರು ಟ್ರಾನ್ಸ್ಫರ್ ಮಾಡಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಬ್ಯಾಂಕ್ ಹಣಕ್ಕೆ ಸೇಫ್ಟಿ ಇಲ್ಲ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಯಾಕೆ ಆಶ್ಚರ್ಯ ಏನು ಬೀದರಲ್ಲಿ ಆಯ್ತಲ್ಲ, ಮಂಗಳೂರಲ್ಲಿ ಆಯ್ತು. ಸರಣಿ ರೀ ಇದು, ಸರಣಿ. ಈಗ ಜೈಲುಗಳಲ್ಲೇ ನೀವು ಮೊಬೈಲ್ ಕೊಟ್ಟು ಇಂಟರ್ನೆಟ್ ಕೊಟ್ಟು ಭಯೋತ್ಪಾದಕರಿಗೆಲ್ಲ ಪಾಕಿಸ್ತಾನಕ್ಕೆ ಬೇರೆ ಬೇರೆ ದೇಶಕ್ಕೆ ಎಲ್ಲ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ. ಈಗ ಇವ್ರಿಗೂ ಏನೋ ಮಾಡಿಕೊಟ್ಟಿರ್ಬೇಕು ನೀವು. ಲೂಟಿ ಹೊಡೆಯೋರ್ಗು, ಹಣವನ್ನ ಲೂಟಿ ಹೊಡೆಯೋರ್ಗು ಏನೋ ಇರ್ಬೇಕು. ಇಲ್ಲ ಅಂದ್ರೆ ಆಡುವಾಗಲೇ ಸಾಧ್ಯನನ್ರಿ. ಅದು ಬೆಂಗಳೂರು ಅಂತ ಟ್ರಾಫಿಕ್ ಅಲ್ಲಿ ವೆಹಿಕಲ್ ಮೂವ್ ಮಾಡಕ್ಕೆ ಕಷ್ಟ. ಪಾರ್ಕಿಂಗ್ ವೆಹಿಕಲ್ ರೋಡ್ಗೆ ತರಬೇಕಾದ್ರೆ ಟೈಮ್ ಬೇಕು. ಅಂಥದ್ದು ಆಡಾಗಲೇ ನೀವು ಜಯನಗರದಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸತ್ತೋಗಿದೆ ಈ ಸರ್ಕಾರ. ಪೊಲೀಸ್ ಇಲಾಖೆನೇ ಒಂದು ರೀತಿ ಸತ್ತೋಗಿದೆ. ಬರೀ ಹಣ ದಂಧೆ ಮಾಡೋ, ಲೂಟಿ ಮಾಡೋಕೆ ಅಧಿಕಾರಿಗಳನ್ನ ಉಪಯೋಗ ಮಾಡ್ತಾ ಇದ್ದೀರಾ. ಪೊಲೀಸ್ ಅಧಿಕಾರಿಗಳನ್ನ ಅವ್ರು ಪೂರ್ತಿ ಟ್ರಾನ್ಸ್ಫರ್ ಅಲ್ಲಿ ಮುಳುಗೋಗಿದ್ದಾರೆ. ನೀವು ಈ ಕಾನೂನು ಸುವ್ಯವಸ್ಥೆ ಅನ್ನೋದು ಗಾಳಿಗೆ ತೋರ್ಬಿಟ್ಟಿದ್ದಾರೆ. ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ, ಬ್ರ್ಯಾಂಡ್ ಬೆಂಗಳೂರು. ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು. ಲೂಟಿ ಮಾಡೋದು ಹೆಂಗೆ ಅನ್ನೋದನ್ನ, ಕದಿಯೋದು ಹೆಂಗೆ, ದರೋಡೆ ಮಾಡೋದು, ಇದೇ ಬ್ರ್ಯಾಂಡ್ ಬೆಂಗಳೂರ. ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ ಜನಗಳ ಹತ್ರ ಇರೋ ಹಣ ಸೇಫ್ಟಿನಾ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ, ಇನ್ ಜನಗಳ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ಹಣ ದರೋಡೆ ಆಗಿದೆ. ಬೀದರ್ನಲ್ಲೂ ಕೂಡ ಇದೇ ರೀತಿಯ ದರೋಡೆ ಪ್ರಕರಣ ನಡೆದಿತ್ತು. ಅದಕ್ಕೆ ಉತ್ತರ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಉಡುಪಿಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರ ಹೇಳಿಕೆ ಇದು. ಬೀದರ್ನಲ್ಲೂ ಕೂಡ ಈ ರೀತಿ ಘಟನೆ ನಡೆದಿತ್ತು. ಇದುವರೆಗೂ ಕೂಡ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥದ್ದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಒಂದು ರೀತಿ ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದು ಗೃಹ ಸಚಿವರು ಉತ್ತರವನ್ನು ನೀಡಬೇಕಾಗ್ತದೆ. ಬೀದರ್ನಲ್ಲೂ ಕೂಡ ಈ ರೀತಿ ಘಟನೆ ನಡೆದಿತ್ತು. ಇದುವರೆಗೂ ಕೂಡ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥದ್ದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಒಂದು ರೀತಿ ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದು ಗೃಹ ಸಚಿವರು ಉತ್ತರವನ್ನು ನೀಡಬೇಕು. ಒಂದ್ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಸರ್ಕಾರ ಸತ್ತೋಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಬೀದರ್ನಲ್ಲಿ ಇಂತಹ ಘಟನೆ ಆಯಿತು, ಅದ್ರ ಬಗ್ಗೆ ಏನೂ ಮಾಹಿತಿಯೇ ಸಿಗಲಿಲ್ಲ, ಈಗ ಬೆಂಗಳೂರಿನಲ್ಲೇ ಆಗಿದೆ ಇಂತಹ ಘಟನೆ. ಅಂದ್ರೆ ಟ್ರಾಫಿಕ್ ಏರಿಯಾ ಬೆಂಗಳೂರು, ಒಂದು ಕಾರನ್ನ ತೆಗೆಯೋದಕ್ಕೆ ಎಷ್ಟು ಕಷ್ಟ ಇದೆ, ಅಂಥದ್ರಲ್ಲಿ ಖದೀಮರು ಇಂಥ ಬೆಂಗಳೂರಿನಲ್ಲಿ ಈಸಿಯಾಗಿ ದರೋಡೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಏನರ್ಥ? ಕಾನೂನು ಸುವ್ಯವಸ್ಥೆ ಏನಾಗಿದೆ? ಇವರಿಗೆ ಬರೀ ಟ್ರಾನ್ಸ್ಫರ್ ಮಾಡೋದ್ರಲ್ಲೇ ಸಮಯ ಕಳೆದು ಹೋಗ್ತಾ ಇದೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ರು. ನೋಡಿ, ಒಂದ್ ಕಡೆ ನೀವೇನು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ, ಸದ್ಯ ಡೈರಿ ಸರ್ಕಲ್ ಎಲ್ಲಿ ವಾಹನವನ್ನ ಬಿಟ್ಟು ಹೋಗಿದ್ರು ದರೋಡೆಕೋರರು, ಅಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಸೋಕೋ ಟೀಮ್, FSL ಟೀಮ್ ಎಲ್ಲವೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರೋದು. ಅವರ ಫಿಂಗರ್ ಪ್ರಿಂಟ್ ಏನಾದರೂ ಸಿಗುತ್ತಾ ಆ ಕುರಿತಂತೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಶಂಕಿತರ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಅಂದರೆ ಈಗಾಗಲೇ ಅಲ್ಲಿನ ಸಿಬ್ಬಂದಿಗಳಾಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಅವರಿಂದ ಕೂಡ ಮಾಹಿತಿಯನ್ನು, ಅಂದರೆ ವಿಚಾರಣೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಂತಹ ಶಂಕಿತರಲ್ಲಿ ಏನಾದರೂ ಇವ್ರು ಯಾರಾದರೂ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರಾ ಅನ್ನುವಂತಹ ಕುರಿತಂತೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಇನ್ನೊಂದು ಭಾಗದಲ್ಲಿ CCTV ಫುಟೇಜನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಅಂದರೆ ಈಗ ಆ ಕಾರ್ ಎಲ್ಲಿ ರೀಚ್ ಆಗಿರಬಹುದು, ಯಾವ ಭಾಗದಿಂದ, ಯಾವ್ಯಾವ ಏರಿಯಾದ ಮುಖಾಂತರವಾಗಿ ಎಲ್ಲಿ ಹೋಗಲಾಗ್ತಾ ಇದೆ, ಆ ಕುರಿತಂತೆಯೂ ಕೂಡ
ಟ್ರೇಸ್ ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಅವರನ್ನ ಹಿಡಿಯುವಂತಹ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇರುವಂಥದ್ದು. ಹಾಗಾಗಿ ಯಾರು ಏನು ಅವ್ರಿಗೆ ಯಾರಾದರೂ ಸಪೋರ್ಟ್ ಮಾಡಿದ್ರಾ, ಇದರಲ್ಲಿ ಬೇರೆ ಬೇರೆಯವರ ಇನ್ವಾಲ್ವ್ಮೆಂಟ್ ಇದೆಯಾ, ಅಥವಾ ಬ್ಯಾಂಕ್ ಸಿಬ್ಬಂದಿ ಅಥವಾ CMS ಸಿಬ್ಬಂದಿ ಇವರು ಯಾರಾದರೂ ಇನ್ವಾಲ್ವ್ ಆಗಿದ್ರಾ, ಆ ಕುರಿತಂತೆಯೂ ಕೂಡ ಆ ಆಂಗಲ್ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅದೆಲ್ಲದರ ಮಾಹಿತಿಯನ್ನು ನಾವು ಕೂಡ ಪಡ್ಕೊಳ್ತಾ ಹೋಗ್ತಾ ಇದ್ವಿ. ಅಂದರೆ ಇದು ಹಗಲಲ್ಲೇ ಈ ರೀತಿ 7 ಕೋಟಿ 11 ಲಕ್ಷದಷ್ಟು ದರೋಡೆ ಮಾಡ್ತಾರೆ ಅಂದರೆ ಏನರ್ಥ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಹೈಜಾಕ್ ಮಾಡಿ 7 ಕೋಟಿ ಲೂಟಿಯನ್ನ ಮಾಡಿದ್ರು ಖದೀಮರು. ಒಂದು ರೀತಿ ಸಿನಿಮಾ ಸ್ಟೈಲ್ನಲ್ಲಿ ಈ 7 ಕೋಟಿಯನ್ನ ಕದ್ದೊಯ್ದಿದೆ ಈ ಗ್ಯಾಂಗ್. ಅಶೋಕ ಪಿಲ್ಲರ್ ಬಳಿ ಹಣವಿದ್ದ ವಾಹನವನ್ನ ಇವರು ಅಡ್ಡಗಡ್ತಾರೆ. RBI ಅಧಿಕಾರಿಗಳು ಅಂತ ಹೇಳ್ತಾರೆ. ಅಲ್ಲಿದ್ದ ವಾಹನವನ್ನ ಹೈಜಾಕ್ ಮಾಡ್ತಾರೆ. ನಾವು RBIನವರು, ನೀವು ನಿಯಮ ಉಲ್ಲಂಘಿಸಿದ್ದೀರಿ ಅಂತ ಹೇಳ್ತಾರೆ. ಪೊಲೀಸ್ ಠಾಣೆಗೆ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ಸಿಬ್ಬಂದಿಗಳಿಗೆ ಒಂದು ರೀತಿ ಭಯ ಆಗತ್ತೆ. ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ವ್ಯಕ್ತವಾಗುತ್ತೆ. ಇನೋವಾ ಕಾರ್ನಲ್ಲಿ CMS ಸಿಬ್ಬಂದಿ ಕರೆತಂದು ಅಲ್ಲಿ ಡೈರಿ ಸರ್ಕಲ್ ಬಳಿ ಇಳಿಸಿದ್ದಾರೆ. ಹಣವಿದ್ದ CMS ವಾಹನವನ್ನ ಅಲ್ಲಿ ಹೈಜಾಕ್ ಮಾಡ್ತಾರೆ. ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಹಣವನ್ನ ಎಕ್ಸ್ಚೇಂಜ್ ಮಾಡ್ತಾರೆ. 7 ಕೋಟಿ 11 ಲಕ್ಷದಷ್ಟು ಹಣವನ್ನ ಅಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ. ನಂತರ ಅಲ್ಲಿಂದ ಈ ರಾಬರಿ ಗ್ಯಾಂಗ್ ಪರಾರಿಯಾಗಿದೆ.